ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕರ್ಮಯೋಗದ 5ನೇ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಇದರ ಅರ್ಥ, ಒಂದು ಕ್ಷಣವೂ ಕೂಡ ಯಾವುದೇ ಕರ್ಮವನ್ನು ಮಾಡದೆ ಯಾವ ಜೀವಿಗೂ ಇರೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಅದು ಸಹಜ ಧರ್ಮ. ಜೀವಿಯ ಸಹಜ ಧರ್ಮ ಕರ್ಮ ಕೆಲಸ, ಏನಾದರೂ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರುವುದು. ಉಸಿರಾಟ ಕೂಡ ಚಟುವಟಿಕೆಯೇ ತಾನೆ. ಅಥವಾ ನಾವು ಸುಮ್ಮನೆ ಕೂತಾಗ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಬರುತ್ತೆ, ಅದು ಕೂಡ ಒಂದು ಚಟುವಟಿಕೆಯೇ, ಅದು ಒಂದು ಕರ್ಮ. ಹಾಗಾಗಿ ಜೀವ ಅಂತ ಬಂದ ಮೇಲೆ ಅದು ಸತತವಾಗಿ ಉಸಿರು ಇರೋವರೆಗೂ ಕರ್ಮವನ್ನು ಮಾಡ್ತಾನೇ ಇರುತ್ತೆ. ಅದಕ್ಕೆ ಸಹಜ. ಹಾಗಾಗಿ ಆ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಸಹಜವಾದ ನನ್ನ ಕರ್ಮವನ್ನು ನಾನು ಮಾಡೋದಿಲ್ಲ ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಕೃಷ್ಣನಿಗೆ ಅರ್ಜುನ ಒಬ್ಬ ಕ್ಷತ್ರಿಯ ಯೋಧ. ಹಾಗಾಗಿ ಆತನ ಕ್ಷತ್ರಿಯ ಧರ್ಮವನ್ನು ಆತ ಬಿಡಬಾರದು. ಈ ಯೋಚನೆ ಮನಸ್ಸಿನಲ್ಲಿರೋದರಿಂದ ಆ ಮಾತನ್ನು ಮುಂದೆ ಹೇಳಲಿಕ್ಕೆ ಕೆಲವೊಂದು ನಿದರ್ಶನಗಳನ್ನು ಕೂಡ ಕೊಡ್ತಾನೆ. ಅದಕ್ಕೆ ಪೀಠಿಕೆಯಾಗಿ ಈ ರೀತಿ ಹೇಳ್ತಾ ಇದ್ದಾನೆ. ಆದರೆ ನಾವು ಆ ಶ್ಲೋಕವನ್ನು ಸಹಜವಾಗಿ ಯೋಚನೆ ಮಾಡಿದರೆ, ಜೀವ ಇರೋವರೆಗೆ ಕೆಲಸ ಮಾಡಬೇಕು. ಈಗ ದುಡಿಮೆಯೇ ದೇವರು ಇತ್ಯಾದಿ ಮಾತುಗಳು ಕೂಡ ಇದೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ ಮಾತಿದೆ. ಅಂದರೆ ಕೆಲಸ ಮಾಡ್ತಾ ಇರಬೇಕು, ಅದು ಸಹಜ. ಶಂಕರಾಚಾರ್ಯರು ಕೂಡ ಮೋಹಮುದ್ಗರ ಭಜಗೋವಿಂದಮ್ಮಲ್ಲಿ ಅದೇ ಹೇಳ್ತಾರೆ: ಯಾವತ್ ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ ಪಶ್ಚಾತ್ ಜೀವತೆ ಜರ್ಜರ ದೇಹೆ ವಾರ್ತಾಂ ಕೋಪಿನ ಪೃಚ್ಛತಿ ಗೇಹೆ ಅಂತ. ಎಲ್ಲಿವರೆಗೆ ಮನುಷ್ಯ ದುಡ್ಡು ತರ್ತಾ ಇರ್ತಾನೋ ಅಲ್ಲಿ ತನಕ ಮನೆಯವರೆಲ್ಲ ಅವನ ಬಗ್ಗೆ ಆಸ್ಥೆಯನ್ನು ಇಟ್ಕೊಂಡಿರ್ತಾರೆ. ಆನಂತರ ಮುದುಕಲು ಶರೀರ, ಬಡ ಶರೀರದಲ್ಲಿ ಆತ ವ್ಯಕ್ತಿ ಇರ್ತಾನೆ, ಯಾರೂ ನೋಡ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲಿಯೂ ಕೂಡ ಈ ಶ್ರೀಕೃಷ್ಣನ ಈ ತತ್ವವೇ ಇದೆ. ಜೀವ ಅಂತಿದ್ದಾಗ ಕರ್ಮ ಅನ್ನೋದು ಸಹಜ, ಕೆಲಸ ಮಾಡ್ತಾ ಇರಬೇಕು. ಹಾಗಾಗಿ ಅದನ್ನು ನಿರಾಕರಣೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.